ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದ ನಡುವೆ IRB ಹಾಗೂ ನೌಕಾನೆಲೆಯ ಮಾಡಿದ ಅವಾಂತರದಿಂದಾಗಿ ಜನರು ಈಗ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಜನರ ಮನೆಗಳ ಒಳಗೆ ನೀರು ಹೋಗ್ತಾ ಇದೆ. ಒಂದು ಕಡೆ IRB ಬದಿಯಿಂದ ಏನೋ ಕಾಲುವೆ ಇಲ್ಲದ ಕಾರಣ, ನೀರು ಸರಾಗವಾಗಿ ಹೋಗಲಿಕ್ಕೆ ಏನೂ ವ್ಯವಸ್ಥೆ ಇಲ್ಲದ ಕಾರಣ, ಮತ್ತೊಂದು ಕಡೆ ನೌಕಾನೆಲೆ ಮಾಡಿದ ಕಾಂಪೌಂಡಿಂದಾಗಿ ಎಲ್ಲೂ ಕೂಡ ನೀರು ಹರಿದು ಹೋಗದೆ ಜನರ ಮನೆಗಳ ಒಳಗೆ ಹೋಗ್ತಾ ಇದೆ. ಈಗ ಚಂಡಿಯ ಇನ್ನೊಂದು ಪ್ರದೇಶದಲ್ಲಿದ್ದೇವೆ. ಸೊ ಈ ಪ್ರದೇಶದಲ್ಲಿ ಕೂಡ ನೋಡ್ಕೋಬೋದು, ಇಲ್ಲಿನ ಹಲವು ಮನೆಗಳ ಒಳಗೆ ನೀರು ಹೋಗಿದೆ. ಇಲ್ಲೊಂದು 2 ಫ್ಯಾಮಿಲಿ ಇದೆ. ಫ್ಯಾಮಿಲಿ ಕೂಡ ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಇನ್ನು ಪಕ್ಕದಲ್ಲಿ ಮನೆ ಕೂಡ ಇದೆ. ಆ ಮನೆಗಳ ಒಳಗೆ ಕೂಡ ಇಲ್ಲಿ ನೀರು ಹೋಗಿರುವಂಥದ್ದು. ಸುಮಾರು ಒಂದು 8 ರಿಂದ 10 ಮನೆಗಳಿಗೆ ಇದೇ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆಯಿಂದ ಸುರಿದಂತಹ ಮಳೆಯಿಂದಾಗಿ ಈ ಸಂಪೂರ್ಣ ಏರಿಯಾ ಜಲಾವೃತ ಆಗಿರುವಂಥದ್ದು. ಇಲ್ಲಿ IRB ಇಲ್ಲಿ ರಸ್ತೆ ಪಕ್ಕದಲ್ಲೇ ಇದೆ. IRB ಏನು ಮಾಡಿದ ರಸ್ತೆ ಇದೆ, ನ್ಯಾಷನಲ್ ಹೈವೇ. ಸೊ ಆ ನ್ಯಾಷನಲ್ ಹೈವೇ 66 ಪಕ್ಕದಲ್ಲೇ ಒಂದು ಚರಂಡಿ ಕೂಡ ಮಾಡಬೇಕಿತ್ತು. ಆ ಚರಂಡಿ ಎಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಂಡಿಲ್ಲ. ಇದರಿಂದಾಗಿ ಅಲ್ಲಿನ ನೀರು ಎಲ್ಲೂ ಹೋಗಲಿಕ್ಕೆ ಆಗದೆ ಇದು ಈಗ ಜನರ ಮನೆಗಳ ಒಳಗೆ ಹೋಗ್ತಾ ಇದೆ. ನೋಡ್ಕೋಬೋದು ಎಷ್ಟು ಮಟ್ಟದಲ್ಲಿ ನೀರು ಹೋಗಿದೆ. ಈಗ ಸ್ವಲ್ಪ ಕೊಂಚ ಹೊತ್ತಿನಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗಿದ್ದರಿಂದಾಗಿ ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಆಗಿತ್ತು ಅಷ್ಟೇ. ಇನ್ನೂ ಮಳೆ ಹೆಚ್ಚು ಬಂದಿದೆ, ಇವರ ಮನೆಗಳ ಒಳಗೆ ಹೋಗ್ತದೆ. ಸೊ ಜನರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. IRB ಅಧಿಕಾರಿಗಳೇ ಸಾಕಷ್ಟು ಬಾರಿ ಹೇಳಿದರು, ಈವರೆಗೆ ಒಂದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಸಂಪೂರ್ಣ ಕೇರ್ಲೆಸ್ ಮಾಡಲಾಗಿದೆ. ಇನ್ನೊಂದು ನೌಕಾನೆಲೆ ಅಧಿಕಾರಿಗಳು ಕೂಡ ಅಷ್ಟೇ ಯಾವ ರೀತಿಯಲ್ಲಿ ಜನರು ಕೂಡ ಸ್ಪಂದನೆ ಕೊಡ್ತಿಲ್ಲ. ಜನರ ಸಮಸ್ಯೆನೂ ಕೂಡ ಆಲಿಸಲಿಕ್ಕೆ, ಅವ್ರು ನೋಡಲಿಕ್ಕೂ ಕೂಡ ಬರ್ತಿಲ್ಲ. ಅವರಾಯಿತು ಅವರ ಪಾಡಾಯಿತು ಆ ರೀತಿಯಲ್ಲಿ ಇರುವಂಥದ್ದು. ಇನ್ನು ಜನಪ್ರತಿನಿಧಿಗಳು ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಜನರು ಇಲ್ಲಿ ಸಮಸ್ಯೆ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಇಲ್ಲಿ ಒಂದು ಕ್ಷಣ ಕೂಡ ಬಂದು ನೋಡಿಕೊಂಡಿಲ್ಲ. ಅಂಥ ರೀತಿಯಲ್ಲಿ ಜನರನ್ನು ವರ್ತಿಸ್ತಾ ಇರುವಂಥದ್ದು. ಜನರು ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ತಮ್ಮ ಮೌಲ್ಯಯುತ ವಸ್ತುಗಳನ್ನಾಗಿ, ತಮ್ಮ ಆಹಾರ ವಸ್ತುಗಳನ್ನು ಕಳೆದುಕೊಳ್ಳುವ ಸ್ಥಿತಿ ಇದೆ. ತಮ್ಮ ಒಂದು ನೆಮ್ಮದಿಯಲ್ಲಿ ನಿದ್ರೆ ಮಾಡಲಿಕ್ಕೆ ಕೂಡ ಆಗದಂಥ ಪರಿಸ್ಥಿತಿ ಇರುವಂಥದ್ದು. ಸೊ ಅದು ಕೂಡ ಇಲ್ಲಿ ಜನಪ್ರತಿನಿಧಿಗಳು ಸುಮ್ಮನೆ ನಾಮಕೆ ವಾಸ್ತೆ ಇಲ್ಲಿ ರೋಡ್ ಸೈಡಲ್ಲಿ ತಿರುಗಾಡ್ತಾ ಹೊರತು ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಎಲ್ಲೂ ಕೂಡ ಬರ್ತಿಲ್ಲ. ಸರ್, ಇದು ಪ್ರತಿ ವರ್ಷ ಹಿಂಗೆ ಸಿಚುವೇಶನ್ ಆಗ್ತದೆ ಅಥವಾ ಏನಾದರೂ ನಿಮಗೆ? 9 ವರ್ಷ ಆಯಿತು. ಈಗ ನೇವಿ ಗೋಡೆ ಆದಮೇಲೆ ಹೀಗೆ ಸರ್, ನಮಗೆ ನೀರೇ ಹೋಗುದು. ಅಧಿಕಾರಿಗಳು ಬರ್ತಾರೆ, ಗಂಜಿಗೆಂದರೆ ಮಾಡ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ವರ್ಷಕ್ಕೆ ಬರೋದು ಹೋಗೋದು, ಫೋಟೋ ಹೊಡೋದು, ಪೇಪರಲ್ಲಿ ಬರೋದು ಅಷ್ಟೇ ಕೆಲಸ. ಏನೂ ಮಾಡೋದಿಲ್ಲ ಅಧಿಕಾರಿಗಳು. DC ಆಗಲಿ ಯಾರು EC ಆಗಲಿ ಏನೂ ಮಾಡೋದಿಲ್ಲ. ಬರೋದು, ನೀವು ಶಾಲೆಗೆ ಶಿಫ್ಟ್ ಮಾಡಿ ಅದು ಹೇಳೋದು, ಹೋಗೋದು, ಒಂದೇ ಹಾಡು ವರ್ಷಕ್ಕೂ. ಏನೋ ಕಂಪೌಂಡ್ ಗೋಡೆ ಹೊಡಿಬೇಕು ವರ್ಷ ನೀರು ಹೋಗೋದಾದ್ರೆ ಸರಿ. ಇಷ್ಟು ವರ್ಷ ಆಯಿತು ನೀರು ಹೋಗ್ತಾ ಇತ್ತು. ಈಗ ಒಂದು 9 ವರ್ಷ ಆಯಿತು ಹೋಗ್ತಾ ಇಲ್ಲ ನೀರು ಸರಿ. ಇಲ್ಲಿ IRB ಮಾಡಿ ತಪ್ಪಿದಾಗ ಇಲ್ಲಿಂದ ಬರ್ತಿದೆ. ಎರಡು ಆ ಕಡೆಗೆ ನೀರು ಮಾಡಿ ಸರಿ ಮಾಡಲಿಲ್ಲ, ಕಾಲುವೆ ಎಲ್ಲ ಸರಿ ಮಾಡಲಿಲ್ಲ IRB ಅವರು. ಅಲ್ಲಿ ಏನೂ ಮಾಡಲಿಲ್ಲ, ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ ಅಷ್ಟೇ. ಸೊ ಈ ಕಡೆ ನೌಕರಲ್ಲಿ ತಡೆಗೋಡೆಯಿಂದಾಗಿ ಗೋಡೆ ಹಾಕಿದೆ, ಆ ಕಡೆಗೆ IRB ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ನೀರು ಎಲ್ಲ ಮಧ್ಯದಲ್ಲಿ ಮನೆ ಒಳಗೆ. ಇಷ್ಟ ಅಧಿಕಾರಿ ಬರೋದು ಹೋಗೋದು ಅಷ್ಟೇ, ನೋಡೋದು ಹೋಗೋದು. ಈಗ ಮೊನ್ನೆ ಬಂದು ಹೋದರು, ಏನು ಮಾಡಿದ್ರು? ನಾವು ಹೇಳಿದ್ರೆ ಅವ್ರಿಗೆ ಕಂಪೌಂಡ್ ಹೊಡಿ ಅಂತ ಆಫೀಸ್ ಹತ್ರ ಮಾತಾಡಿ, ನೀವು ಡಿಫೆನ್ಸ್ ಆಫೀಸರ್ ಹತ್ರ. ಅವ್ರು ಕ್ಯಾರೇ ಮಾಡೋದಿಲ್ಲ. ನೀವು ಶಾಲೆ ಹತ್ರ ಹೋಗಿ ಗಂಜಿ ಕೇಂದ್ರ ಮಾಡಿದ್ದೀವಿ, ಊಟ ಮಾಡಿ ಅಷ್ಟೇ ಹೇಳ್ತಾರೆ ಅವರು. ನಾವು ಹೇಗಿರೋದಿಲ್ಲ ನೀರಲ್ಲಿ, ವರ್ಷಕ್ಕೂ ಇದ್ದಾರೆ. ಇಲ್ಲ, ಅಧಿಕಾರಿಗಳು ಜನಪ್ರತಿನಿಧಿಗಳು ಬರ್ತಾರೆ, ಇಲ್ಲಿ ಬರ್ತಾರೆ. AC ಅವ್ರು ಕಳಿಸಿದ್ದಾರೆ, ಎಲ್ಲರೂ ಬಂದು ಹೋಗಿದ್ದಾರೆ. ಎಲ್ಲ ನೋಡೋದು ಹೋಗೋದು. ನೀವು ಶಾಲೆಗೆ ಶಿಫ್ಟ್ ಮಾಡಿ ಗಂಜಿ ಕೇಂದ್ರ ಮಾಡಿದ್ದೇವೆ ಅಷ್ಟೇ. ಅಲ್ಲ, ಈಗ ನಿಮ್ಮ ಮೌಲ್ಯಯುತ ವಸ್ತುಗಳು ಹಾಳಾಗೋದ್ರೆ ಯಾರು ಅದಕ್ಕೆ ಹೊಣೆ ಅಂತ ಯಾರಿಗೆ ಗೊತ್ತಿದೆ ಸರ್? ಒಳಗೆ ನಮ್ಮ ಮೊನ್ನೆ ನೀರು ತುಂಬಿತ್ತು, ಈ ಒಂದು ಬಂದಿದೆ, ಮತ್ತು ಸ್ವಲ್ಪ ಕಡಿಮೆ ಆಯ್ತು ಈಗ ಸರ್ ನೀರು. ಹಿಂದ್ಗಡೆಯಿಂದ ಬರ್ತದೆ, ಈ ಕಡೆ ನೀರು ಬರ್ತಾ ಇದೆ, ಈ ಕಡೆ ನೀರು ವಾಪಸ್ ಬರ್ತದೆ ಸರ್. ಗೋಡೆಗೆ ಸಾಕು ವಾಪಸ್ ಬರ್ತದೆ, ಹೋಗೋದಿಲ್ಲ, ಹರಿದು ಹೋಗೋದಿಲ್ಲ ಸರಿಯಾಗಿ. ಮೇಡಮ್, ಈಗ ಇದೇ ರೀತಿ ಸ್ಥಿತಿ ಆದರೆ ಮನೆಯಲ್ಲಿ ನೆಮ್ಮದಿ ಇರ್ಲಿಕ್ಕಾದ್ರೆ ಹೇಗೆ ಸಾಧ್ಯ ಅಂತ ಮಾಡೋದು ಸಹ ಇಲ್ಲಿ ಅಲ್ಲಿ ಒಂದು ಒಳಗಡೆ ಮಲಿಕೊಳ್ಳೋದಾಗ ನಿಂತ್ಕೊಳ್ಳಿ ಸಹಿತ ನಮಗೆ ಜಾಗ ಇಲ್ಲ ಆಗಿಬಿಟ್ಟಿದೆ ಒಳಗಡೆಯಿಂದ. ಇದು 2008ರಿಂದ ಸ್ಟಾರ್ಟ್ ಆಗಿದ್ದು, ಇವತ್ತಿನವರೆಗೂ ಮುಗಿದಿಲ್ಲ. ಇಲ್ಲಿ ಬರೋದು, ನೋಡೋದು, ಹೋಗೋದು, ಇದು ಇಷ್ಟೇ ತಾನೇ ಮಾಡ್ತಾ ಇದ್ದಾರೆ ಅವರು. ನಾವೇನಾದ್ರು ಹೇಳಿದ್ರೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಹೇಳೋದು, ಹೋಗ್ಬಿಡೋದು ಅಷ್ಟೇ. ಯಾರು ವರ್ಷ ಇದೇ ಥರ ನಡೀತಾ ಇದೆ. ಇದೇ ಫಸ್ಟ್ ಅಂತ ಹೇಳಲ್ಲ, ಎಷ್ಟು ವರ್ಷ 2000 ಏನಾದ್ರು ಒಂದು ಪರಿಹಾರ ಮಾಡ್ಕೊಡ್ಬೇಕಲ್ಲ, ನಮ್ಗೆ ಕೊಡಬೇಕಲ್ಲ ಹೇಳಿ. ಏನು ಇಲ್ಲ, ನೋಡೋದು ಹೋಗೋದು ಇದೇ ಆಗಿಬಿಟ್ಟಿದೆ. ಮನೆ ಒಳಗಿನ ವಸ್ತುಗಳೆಲ್ಲ ಹಾಳಾಗಿಬಿಟ್ಟಿದೆ ಮೇಡಮ್. ಹಾಳಾಗಿದೆ, ಎಲ್ಲ ಸಾಮಾನು ಹಾಳಾಗಿದೆ ಸರ್. ನಮ್ದು ಏನು ಸಾಮಾನು ಸರಿ ಇಲ್ಲ, ಎಲ್ಲ ಸ್ವಲ್ಪ ದಿನಸಿ ಎಲ್ಲ ಹಾಳಾಗಿದೆ. ಅದನ್ನೇ ಉಪಯೋಗಿಸ್ಕೊತಾ ಇದ್ದೇವೆ ನಾವು. ನೀರಲ್ಲಿ ಮುಳುಗಿದನ್ನೇ ಮತ್ತೆ ವಾಪಸ್ತಾ ಇದ್ದೇವೆ. ಮತ್ತೇನು ಇಲ್ಲಲ್ಲ ಈಗ ಸದ್ಯ. ಸ್ವಲ್ಪ ಉಪಯೋಗಿಸ್ತಾ ಇದ್ದೇವೆ. ಮೇಲೆ ಕಾಟ್ ಮೇಲೆ ಇಟ್ಕೊಂಡು, ಕಾಟ್ ಮೇಲೆ ಸ್ವಲ್ಪ ಕೂತ್ಕೊಂಡು ಮಾಡ್ಕೊಂಡಿದ್ದೇವೆ ನಾವು. ಕುರ್ಚಿ ಹಾಕೊಂಡೆ ಕೂತ್ಕೋದಿರ್ತೇವೆ, ನೆಲದಂತೂ ಕಾಲಿಡೋಂಗಿಲ್ಲ. ಆ ಥರ ಪರಿಸ್ಥಿತಿ ಆಗಿದೆ ನಮ್ಮದು. ಏನಾದ್ರು ಹಿಂಗೆ ಆದ್ರೆ ನಿಮಗೆ ನಿಮ್ಮ ಜೀವನ ಮಾಡೋದಾದ್ರೆ ಹೇಗೆ ಅಂತ ಅದೇ ಅವ್ರಿಗೆ ಗೊತ್ತಾಗಬೇಕಲ್ಲ. ಅದು ನಾವು ಎಷ್ಟು ಬರೋದು, ನೋಡೋದು, ಹೋಗೋದು ಅಷ್ಟೇ ಅವ್ರದ್ದು. ಹೋಗ್ರಿ ಶಾಲೆ ಹತ್ರ ಹೋಗ್ರಿ, ಎಲ್ಲ ಹೋಗಿರ್ರಿ, ಆರಾಮ್ ತಗೊಳ್ರಿ, ಮತ್ತು ಆಮೇಲೆ ನೋಡುವ ಅಂತಾರೆ. ಇಲ್ಲ, ಈ 10-15 ವರ್ಷ ಆಯ್ತು. ಈಗ 2009ರಿಂದ ಇದು ಶುರು ಆಗಿದ್ದು ಈ ಥರ ಕಷ್ಟ ನಮಗೆ. ಅಲ್ಲ, ಈಗ ಓಟಿಗಾಗಿ ಬರುವ ಜನಪ್ರತಿನಿಧಿಗಳು ಇಲ್ಲಿ ಬಂದು ಕೇಳ್ತಿಲ್ಲ ಅಲ್ಲ. ಅವ್ರಿಗೆ ಒಂದ್ಸಲ ಬಂದು ಹೋದ್ರು ಆಯ್ತು, ಅವ್ರ ಕೆಲಸ ಮುಗೀತು. ಈಗ ನಮ್ಮ ಕೆಲಸ ನಾವು ಚಾಲೂ ಮಾಡ್ಕೋಬೇಕು. ಈಗ ನೋಡ್ಬೇಕು ಮುಂದೆ ಏನಾಗ್ತದೆ ಅಂತೇಳಿ, ಮತ್ತು ಕಾದು ನೋಡ್ತಾನೆ ಇದ್ದೇವೆ ನಾವು, ನೋಡುವ. ಸೊ ಇದು ಇಲ್ಲಿನ ಜನರ ಅಭಿಪ್ರಾಯ. ಯಾಕಂದರೆ
ಒಂದು ಕಡೆ IRB ಮಾಡಿದ ತಪ್ಪಿಂದಾಗಿ ಮತ್ತೊಂದು ಕಡೆ ನೌಕಾನೆಲೆ ಮಾಡಿದ ತಪ್ಪಿನಿಂದಾಗಿ ಜನರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದೆ. ದಿನ ಧೂಳಿಕ್ಕೂ ಪರದಾಡುವ ಪರಿಸ್ಥಿತಿ. ಯಾಕಂದರೆ ಆಹಾರ ವಸ್ತುಗಳಲ್ಲೂ ಕೂಡ ಈಗಾಗಲೇ ಈ ಕೆಸರಿನೆಲೆ ಒದ್ದೆ ಆಗಿದೆ. ಅದನ್ನೇ ಮತ್ತೆ ತೊಳ್ಕೊಂಡು ಮತ್ತೆ ತಿನ್ನುವಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು. ಜನಪ್ರತಿನಿಧಿಗಳು ಒಂದು ಕ್ಷಣಕ್ಕೆ ಬಂದಿಲ್ಲ, ಖಾಲಿ ಓಟಿಗಾಗಿ ಇಲ್ಲಿ ಬಂದು ತಿರುಗಾಡ್ತಾರೆ ಹೊರತು ಜನರ ಸಂಕಷ್ಟಕ್ಕೆ ಯಾವ ರೀತಿಯ ಸ್ಪಂದನೆ ಕೊಡ್ತಿಲ್ಲ ಎಂಬುದು ಈಗ ಜನರ ಒಂದು ಆಕ್ರೋಶ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಪೃಥ್ವಿರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.